ನಿಮಿಷ ನಾನು ಇವತ್ತು ನಿಮ್ಗೆ ಒಂದು ಒಳ್ಳೆ ಆಫರ್ ಬಗ್ಗೆ ಹೇಳಕ್ ಬಂದಿದ್ದೀನಿ. ಟಿಮುದು. ಸೊ ಟಿಮು ಯಾರಿಗಾದ್ರೂ ಗೊತ್ತಿಲ್ಲ ಅನ್ಸಂದ್ರೆ ಒಂದು ಆನ್ಲೈನ್ ಶಾಪಿಂಗ್ ಅಪ್ಲಿಕೇಶನ್. ಇದರಲ್ಲಿ ನಿಮ್ಗೆ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ. ಸೊ ಫ್ಯಾಷನ್ ಜೆವೆಲ್ಸ್ ಆಗಿರಬಹುದು, ಡ್ರೆಸ್ಸಸ್ ಆಗಿರಬಹುದು, ಮತ್ತೆ ಕಿಚನ್ ಅಪ್ಲಿಕೆನ್ಸಸ್ ಆಗಿರಬಹುದು, ಅಥವಾ ಹೋಮ್ ಡೆಕೋರ್ ಐಟಮ್ಸ್ ಪ್ರತಿಯೊಂದು ಇದ್ರೊಳಗೆ ಸಿಗುತ್ತೆ. ಸೊ ಇವತ್ತು ಬಂದು ಟಿಮುದವರು ಒಂದು ಎಕ್ಸೈಟಿಂಗ್ ಆಫರ್ ನ ನಮಗಾಗಿ, ನಮ್ಮ ಫಾಲೋವರ್ಸ್ ಗಾಗಿ ಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ $20 ಆಫ್ ನ್ಯೂ ಯೂಸರ್ಸ್, ಹೊಸ ಯೂಸರ್ಸ್ಗೆ $20 ಆಫ್ ನ ಕೊಡ್ತಾ ಇದ್ದಾರೆ. ತುಂಬಾನೇ ಖುಷಿ ಆಗ್ತಾ ಇದೆ ಇದನ್ನ ನಿಮ್ ಜೊತೆ ಶೇರ್ ಮಾಡಕ್ಕೆ. $20 ಆಫ್ ನ ನೀವು ಹೇಗ್ ತಗೊಳ್ಳೋದು ಅಂತಂದ್ರೆ ನನ್ನ ಕೋಡ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಈ ಕೋಡ್ ನ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಇನ್ಸ್ಟೆಂಟ್ ಆಗಿ $20 ಆಫ್ ಆಗುತ್ತೆ. ಸೊ ಇದನ್ನ ಹೇಗೆ ತಗೋಬೇಕು ಅಂತಂದ್ರೆ ಫಸ್ಟ್ ನೀವು ಟಿಮು ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಡೌನ್ಲೋಡ್ ಮಾಡ್ಕೊಂಡು ಸರ್ಚ್ ಬಾರ್ ಅಲ್ಲಿ ಈ ನಾನು ಕೋಡ್ ನ ಕೊಟ್ಟಿದ್ದೀನಲ್ಲ, ನನ್ನ ಕೋಡ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಅದನ್ನ ನೀವು ಸರ್ಚ್ ಬಾರ್ ಅಲ್ಲಿ ಟೈಪ್ ಮಾಡಿದ್ರೆ ನಿಮ್ಗೆ ಇನ್ಸ್ಟೆಂಟ್ ಆಗಿ $20 ಆಫ್ ಸಿಗುತ್ತೆ. ಸೊ ನೀವು ಕಾರ್ಟ್ ಅಲ್ಲಿ ಹಾಕೊಂಡಿರುವಂತಹ ಐಟಮ್ಸ್ ಮೇಲೆ $20 ಆಫ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವು $21 ಅಷ್ಟು ಶಾಪಿಂಗ್ ಮಾಡಿದೀರಾ ಅಂತ ಅನ್ಕೊಂಡ್ರೆ ನೀವು ಈ ಕೋಡ್ ನ ಯೂಸ್ ಮಾಡಿದ ತಕ್ಷಣ ಇನ್ಸ್ಟೆಂಟ್ ಆಗಿ $20 ಆಫ್ ಆಗುತ್ತೆ. ಸೊ ಜಸ್ಟ್ $1ಗೆ ನೀವು ಇಷ್ಟಪಟ್ಟಿರುವಂತಹ ಐಟಮ್ಸ್ ನಿಮ್ಗೆ ಸಿಗತ್ತೆ. ಸೊ ವಾವ್, ನನಗಂತೂ ಇದು ತುಂಬಾನೇ ಖುಷಿ ಅಂತ ಅನಿಸ್ತಾ ಇದೆ. ನೀವೆಲ್ಲ ಇದ್ರದ್ದು ಬೆನಿಫಿಟ್ ತಗೊಳ್ತೀರಿ ಅಂತ ಅನ್ಕೊಳ್ತೀನಿ. ತುಂಬಾನೇ ಈಸಿ ಇದೆ. ಯಾರಾದ್ರೂ ನಿಮ್ಗೆ ಏನಾದ್ರು ಪ್ರಾಡಕ್ಟ್ಸ್ ಗಳು ಬೇಕಂತ ಹೋಗಿ ಟಿಮುನ ಚೆಕ್ ಮಾಡಿ, ಸೊ ಈ ಕೋಡ್ ನ ಯೂಸ್ ಮಾಡಿಕೊಂಡು ನೀವು ಬೆನಿಫಿಟ್ ನ ತಗೋಬಹುದು. ಬೇಗ ಬೇಗ ಹೋಗಿ ಟಿಮುನ ಡೌನ್ಲೋಡ್ ಮಾಡಿಕೊಂಡು ಈ ಆಫರ್ ನ ಎಂಜಾಯ್ ಮಾಡಿ. ಸೊ ಇಯರ್ ಎಂಡ್ ಅಲ್ಲಿ ಈ ಒಂದು ಆಫರ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ರು ಹೇಗಿದ್ದೀರಿ? ಎಲ್ರು ತುಂಬಾ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇಲ್ಲಿ ನಾನು ಆಲೂ ಪರೋಟನ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ. ಸ್ಟಫಿಂಗ್ ಬಂದ್ಬಿಟ್ಟು ನಾವು ಆಲೂಗಡ್ಡೆ ಪಲ್ಯ ಹೇಗೆ ಮಾಡ್ಕೋತೀವೋ ಅದೇ ಥರ ಸ್ವಲ್ಪ ಮಸಾಲ ಜಾಸ್ತಿ ಹಾಕಿರ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಅದು ಮತ್ತು ಖಾರದ ಪುಡಿ, ಗರಂ ಮಸಾಲ ಇದನ್ನೆಲ್ಲ ಹಾಕಿರ್ತೀನಿ. ತುಂಬಾ ಚೆನ್ನಾಗಿ ಸೇಮ್ ಹೋಳಿಗೆ ಥರನೇ, ಹೋಳಿಗೆ ಹೆಂಗೆ ಸ್ಟಫಿಂಗ್ ಮಾಡಿ ನಾವು ಉದ್ದಿತೀವಲ್ಲ, ಸೊ ಅದೇ ಥರನೇ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಸೊ ಉಪ್ಪಿನಕಾಯಿ ಮತ್ತು ಸಿಹಿ ಮೊಸರು, ಮನೆಯಲ್ಲೇ ಮಾಡಿರೋಂತಹ ಮೊಸರು ಜೊತೆ ಆಲೂ ಪರೋಟ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನಿಮ್ಗೆ ಬಾಳೆಹಣ್ಣು ಅಂತ ಅನ್ಸ್ತಾ ಇದೆ. ಬಾಳೆಹಣ್ಣು ಅಲ್ಲ, ಇದು ಬಾಳೆಕಾಯಿ. ಸೊ ಇದನ್ನ ಮತ್ತೆ ನಾನು ಈ ಸ್ವೀಟ್ ಪೊಟ್ಯಾಟೊ ಅಂದ್ರೆ ಸಿಹಿ ಗೆಣಸನ್ನ ಫ್ರೈ ಮಾಡೋಣ ಅಂತ. ತುಂಬಾನೇ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಹಣ್ಣಾಗ್ಬೇಕು. ಇದು ಕಾಯಿ ಇದ್ರೆ ಅಷ್ಟು ಸ್ವೀಟ್ ಇರಲ್ಲ. ಸ್ವಲ್ಪ ಹಣ್ಣಾದಾಗ ಇದನ್ನ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಅಮೇಝಿಂಗ್ ಆಗಿರುತ್ತೆ. ಸೊ ಅದನ್ನ ನಾವು ಮಾಡ್ತಾ ಇದ್ದೀನಿ. ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಚಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು, ಸ್ವಲ್ಪ ಇಷ್ಟು ದಪ್ಪಕ್ಕೆ. ಬೇಡ, ತೆಗಿದ್ಬಿಟ್ರಿ. ಸ್ವಲ್ಪ ಹಾರ್ಡ್ ಇರುತ್ತೆ. ಸ್ವಲ್ಪ ಸಿಪ್ಪೆ ತೆಗಿಯಕ್ಕೆ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಸಿಪ್ಪೆ ಅಲ್ಲ, ಪೂರ್ತಿ ಸಿಪ್ಪೆ ತೆಗಿಯಕ್ಕೆ. ಪೂರ್ತಿ ಸಿಪ್ಪೆ ತೆಗಿಯಕ್ಕೆ ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಲ್ಲ, ಜಾಸ್ತಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಸಿಪ್ಪೆ ತೆಗಿಯೋದಷ್ಟೇ ಅಲ್ಲ, ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಆಯ್ತು, ಜಾಸ್ತಿ ಹೆಲ್ಪ್. ಓಕೆ, ಸಂತೋಷದಿಂದ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಂತ ಅನ್ಕೋಬೇಡ್ರಿ. ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಎಣ್ಣೆ ಒಳಗೆ ಹಾಕೋಣ. ಸೊ ನೋಡ್ತಾ ಇರ್ಬೋದು, ತುಂಬ ಕೆಂಪಾಗಬೇಕದು, ಅಂದರೆ ಸ್ವಲ್ಪ ಒಳಗಡೆ ಎಲ್ಲ ಚೆನ್ನಾಗಿ ಕರ್ದಿರುತ್ತೆ. ಸೊ ಅದು ಸ್ವೀಟ್ಸ್ ಇರೋ ಕಾರಣ ಸ್ವಲ್ಪ ಬೇಗನೆ ಕಪ್ಪಾಗೋ ಸಾಧ್ಯತೆ, ಲೈಕ್ ಕ್ರಿಸ್ಪಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕರಿಬೇಕು. ಹಾಗೆ ಇದು ಬಂದ್ಬಿಟ್ಟು ಸ್ವೀಟ್ ಪೊಟ್ಯಾಟೊ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀವಿ. ಸೊ ಎರಡೂ ಸೈಮಲ್ಟೇನಿಯಸ್ ಆಗಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದು ಬಂದು ಪಾಪಡು, ಪುಳಿಯೋಗರೆ, ಹಾಗೆ ನೋಡಿದ್ರಲ್ಲ ಬಾಳೆಕಾಯಿಯ ಒಂದು ಫ್ರೈ ಮತ್ತು ಸ್ವೀಟ್ ಪೊಟ್ಯಾಟೊ ಫ್ರೈ ಮಧ್ಯಾಹ್ನದ ಲಂಚ್ಗೆ ಆಯಿತು.
ಹಾಗೆ ಇದು ಬಂದ್ಬಿಟ್ಟು ಸೀರೆ ನೋಡ್ತಾ ಇರ್ಬೋದು. ನಿಮಗೆ ಈ ಬ್ಲೌಸ್ನ ಆಲ್ರೆಡಿ ತೋರಿಸಿದ್ದೀನಿ ಒಂದು ಯಾವುದೋ ವಿಡಿಯೋದಲ್ಲಿ. ನಾನು ಇಂಡಿಯಾದಲ್ಲಿದ್ದಾಗ ಮೈಸೂರು ಸಿಲ್ಕ್ ಸೀರೆ ತೋರಿಸಿದ್ದೆ. ಸೊ ಆ ವ್ಲಾಗಲ್ಲಿ ನಾನು ಈ ಬ್ಲೌಸಸ್ಗಳನ್ನು ತೋರಿಸಿದ್ದೆ. ಈ ಥರದೊಂದು 4 ಕಲರ್ ಬ್ಲೌಸ್ನ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಪ್ಲೇನ್ ಸೀರೆಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಅದು ಹಾಗೆ ಇಯರಿಂಗ್ಸ್ ಕೂಡ ಅದಕ್ಕೆ ಒಂದು ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಎಲ್ಲಿಗೆ ಅಂತಂದರೆ ದಸರಾ ಹಬ್ಬ ನಾವು ಸಿಂಪಲ್ಲಾಗಿ ಮಾಡಿದ್ದೀವಿ ಈ ಸತಿ ದಸರಾನ. ನಾನು ದೀಪಾವಳಿ ಹಬ್ಬ ಆದಮೇಲೆ ಹಾಕ್ತಾ ಇದ್ದೀನಿ. ಬಿಕಾಸ್ ಸುಮಾರು ರೀಸನಿಂದ ನನಗೆ ವ್ಲಾಗ್ನ ಹಾಕೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಚಿಕ್ಕದಾಗಿ ಕಳಶನ ಇಟ್ಬಿಟ್ಟು ಮತ್ತು ಚಾಮುಂಡೇಶ್ವರಿ ದೇವಿಯ ಫೋಟೋನ ನೀವು ನೋಡ್ತಾ ಇರ್ಬೋದು. ಹಾಗೆ ದುರ್ಗಾ ಫೋಟೋನ ನಾನು ಕೆಳಗಡೆ ಇಟ್ಟು ಪುಟಾಣಿದೊಂದು ಕಳಶ ಇಟ್ಬಿಟ್ಟು ನಾನು ಈ ಸತಿಯ ದಸರಾ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀವಿ. ಹಾಗೆ ನಮ್ಮ ಅತ್ತೆ ಮನೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಪ್ರತಿ ವರ್ಷ ದಸರಾ ಹಬ್ಬನ. ಸುಮಾರು ಜನ ಅಲ್ಲಿ ದಿನನಿತ್ಯ 10 ದಿನಗಳ ಕಾಲ ಪ್ರಸಾದನ ತಗೋತಾರೆ. ಅರೌಂಡ್ ಒಂದು 100ರಿಂದ 150 ಮಿನಿಮಮ್ ಅಷ್ಟು ಜನ ಊಟ ಮಾಡ್ತಾರೆ ನಮ್ಮ ಅತ್ತೆ ಮನೆಯಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಓವರ್ ಆಲ್ ಪೂಜೆ ಈ ಥರ ಇದೆ. ನೈವೇದ್ಯ ಮತ್ತು ಅಷ್ಟೋತ್ರ ಅರ್ಚನೆ ಇದೆಲ್ಲ ಆಗಿ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಮನಸ್ಸಿಗೆ ಸಂತೋಷ ಅಂತ ಅನ್ನಿಸ್ತು. ಇದೂ ಅಷ್ಟೇ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಬಂದು ಸಂಜೆ ಹೊತ್ತು ನಾನು ಪೂಜೆ ಮಾಡಿದ್ದಂಥದ್ದು. ಸೊ ಪೂಜೆ ಮಾಡಿದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೌದು. ಯಾವ ದೇವಸ್ಥಾನ? ಮೀನಾಕ್ಷಿ ದೇವಸ್ಥಾನ ನೋಡಿರ್ತೀರಿ ಎಲ್ಲ, ತುಂಬಾ ಜನ ನೋಡಿರ್ತೀರಿ. ಮೀನಾಕ್ಷಿ ದೇವಸ್ಥಾನ ಹ್ಯೂಸ್ಟನ್ ಇಂದು ಎಷ್ಟು ಚೆನ್ನಾಗಿದೆ. ಸೊ ಅಲ್ಲಿಗೆ ನಾವು ನವರಾತ್ರಿಗೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಿಯ ದರ್ಶನ ಮಾಡ್ಕೋಬೇಕು. ಹಾಗೆ ಅಲ್ಲಿ ಶಿವನ ದೇವಸ್ಥಾನನೂ ಇದೆ, ಹಾಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಲಕ್ಷ್ಮೀದು ಇದೆ. ಸೊ ಹಾಗಾಗಿ ಎಲ್ಲದು ಒಂದೇ ದೇವಸ್ಥಾನದಲ್ಲಿ ಇರೋ ಕಾರಣ ಅಲ್ಲಿಗೆ ಹೋಗ್ತೀವಿ. ಒಂದು 45 ಮಿನಿಟ್ಸ್ ಅಂತ ಅನ್ಸುತ್ತೆ ಜರ್ನಿ. ಸೊ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಜಗವಿದೆ ನವರಸಗಳ ಉಣಬಡಿಸಲು. ಅವತ್ತಿನ ದಿನ ಮಂಗಳವಾರ, ಸೊ ದೇವಿ ವಾರ ಅಂತ ಹೇಳ್ಬಿಟ್ಟು ಹಾಗೆ ಮೀನಾಕ್ಷಿ ದೇವಸ್ಥಾನಕ್ಕೆ ಮಂಗಳವಾರ ಶುಕ್ರವಾರ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಅಲ್ಲಿ ನೋಡಿದ್ರೆ ವಿಶೇಷವಾದಂತಹ ಒಂದು ಪೂಜೆನ ಮಾಡ್ತಾ ಇದ್ರು. ಅಲಂಕಾರ ಹಾಗೆ ಅಭಿಷೇಕ ಎಲ್ಲ ಇತ್ತು. ಸುಮಾರು ಜನ ಬಂದಿದ್ರು. ಸೊ ತುಂಬ ಖುಷಿ ಆಯಿತು. ನಮಗೆ ಅಷ್ಟಾಗಿ ಗೊತ್ತಿರಲಿಲ್ಲ, ಬಟ್ ಹಾಗೆ ಬಂದ್ವಿ. ನವರಾತ್ರಿ ಅಂತ ಹೇಳ್ಬಿಟ್ಟು ದೇವಿಯ ದರ್ಶನ ಮಾಡಲೇಬೇಕು ಅಂತ ಹೇಳಿ ಬಂದ್ವಿ. ಬಟ್ ಅಲ್ಲಿ ವಿಶೇಷವಾದಂತಹ ಪೂಜೆನೇ ನಮಗೆ ಸಿಕ್ತು. ಸೊ ತುಂಬ ಖುಷಿ ಆಯಿತು. ಸುಮಾರು 7 ಗಂಟೆ ಸರಿಯಾಗಿ ದೇವಿಗೆ ಅಭಿಷೇಕನ ಸ್ಟಾರ್ಟ್ ಮಾಡಿದರು. ಎಲ್ಲರೂ ಕುತ್ಕೊಂಡು ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ ಹೇಳ್ಕೊಂಡು ಜೋರಾಗಿ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ ನಮಗಲ್ಲಿ ಕೂತಾಗ. ಅದೊಂಥರ ನೋಡಿದ ತಕ್ಷಣ ದೇವಿನ ಒಂಥರ ಕಣ್ಣಲ್ಲಿ ನೀರು ಬರುವಂಥದ್ದು, ಮನಸ್ಸು ತುಂಬಿ ಬರುವಂಥದ್ದು, ಈ ಥರದ್ದನ್ನೆಲ್ಲ ಫೀಲಿಂಗ್ಸು ನಿಮಗೂ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನನಗಂತೂ ಆ ಥರ ಆಗತ್ತೆ. ಅಷ್ಟು ಅಲಂಕಾರ ಮಾಡಿರುವಂತಹ ದೇವಿನ ನೋಡಿದಾಗ ತುಂಬ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಗತ್ತೆ. ಸೊ ಇಲ್ಲಿ ಮೀನಾಕ್ಷಿ ದೇವಿ ಮಧ್ಯದಲ್ಲಿ ಕಾಣಿಸ್ತಾ ಇರಬಹುದು, ನೋಡ್ತಾ ಇದ್ದೀರಿ ಅಂದ್ಕೊಳ್ತೀನಿ ನೀವು.
ಹಾಗೆ ಪಕ್ಕದಲ್ಲಿ ಶಿವ ದೇವಸ್ಥಾನನೂ ಇದೆ. ಈ ಕಡೆ ವೆಂಕಟೇಶ್ವರ, ಹಾಗೆ ಲಕ್ಷ್ಮಿ, ಹಾಗೆ ಆ ಕಡೆ ಗಣಪತಿ, ಆಂಜನೇಯ ಎಲ್ಲರೂ ಒಂದೇ ದೇವಸ್ಥಾನದಲ್ಲಿ ಸಿಗ್ತಾರೆ ನಮಗೆ ನೋಡೋಕ್ಕೆ. ಸೊ ಎಸ್, ಮೀನಾಕ್ಷಿ ದೇವಿನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಹಾಗೆ ಮಹಾಮಂಗಳಾರತಿ ಇತ್ತು. ಮಹಾಮಂಗಳಾರತಿ ಮುಗಿಸ್ಕೊಂಡು ನಾವು ಪ್ರಸಾದ ಇತ್ತು, ಬಗೆ ಬಗೆಯ ಅಡುಗೆಗಳು ಇತ್ತು, ಅದನ್ನೆಲ್ಲ ಊಟ ಮಾಡಿ ನಾವು ರಾತ್ರಿ ಬಂದ್ವಿ. ಸೊ ಚರಿ ನೋಡ್ತಾ ಇರ್ಬೋದು, ದಸರಾ ಹಬ್ಬಕ್ಕೆ ಎಷ್ಟು ಮುದ್ದಾಗಿ ರೆಡಿಯಾಗಿದ್ದಾಳಲ್ವ. ಸೊ ನಿಮ್ಮ ಜೊತೆನೂ ಈ ಫೋಟೋಸ್ನೆಲ್ಲ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನನಗೆ ನಮ್ಮಮ್ಮ ಮತ್ತು ನನ್ನ ತಮ್ಮ ಕಳಿಸ್ತಾ ಇರ್ತಾರೆ ಚರಿ ರೆಡಿ ಆಗಿರೋವಂಥದ್ದು. ಆ ಫೋಟೋಸ್ನೆಲ್ಲ ನೋಡಿ ನನಗೆ ಒಂಥರ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಚರಿನ. ಬಟ್ ಅವಳಲ್ಲಿ ತುಂಬ ಖುಷಿಯಾಗಿ ಹ್ಯಾಪಿಯಾಗಿದ್ದಾಳೆ. ಈ ಸತಿಗೆ ಎಲ್ಲ ಹಬ್ಬನೂ ತುಂಬ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾಳೆ. ಸೊ ಇದು ಬಂದು ನಮ್ಮ ಅತ್ತೆ ಮನೆಯ ದಸರಾ ಹಬ್ಬ. ಸೊ ಅಲ್ಲಿ ಬಂದ್ಬಿಟ್ಟು ಎಲ್ಲ ಜನಗಳು ಎಲ್ಲರೂ ಸೇರಿ ಮಾಡ್ತಾರೆ ಹಬ್ಬನ, ಒಬ್ಬರು ಇಬ್ಬರು ಅಂತಲ್ಲ, ಅವರ ಮನೆಯ ಹಬ್ಬನೇ ಅಂತ ತಿಳ್ಕೊಂಡು ಎಲ್ಲರೂ ಕೂಡಿ ಮಾಡುವಂತಹ ಹಬ್ಬ ಇದು ನಮ್ಮ ಅತ್ತೆ ಮನೆಯಲ್ಲಿ. ಎಸ್, ಚರಿ ಧಾರವಾಡದಲ್ಲಿ 5 ದಿನಗಳ ಕಾಲ ಇದ್ಲು. ಸೊ ಅಲ್ಲಿ ಇಡೀ ರಾತ್ರಿ ಅಡುಗೆನ ಮಾಡ್ತಾರೆ, ಸ್ವೀಟ್ಸ್, ಹೋಳಿಗೆ, ಕಡುಬು ಈ ಥರದ್ದನ್ನೆಲ್ಲ. ಸೊ ಅವಳು ಅಲ್ಲಿ ಎಲ್ಲರ ಜೊತೆ ಕುತ್ಕೊಂಡು ಅಡುಗೆನ ಮಾಡ್ತಾ ಇದ್ದಾಳೆ. ಸೊ ಇದನ್ನೆಲ್ಲ ಅವಳು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ. ಇಷ್ಟು ವರ್ಷ ಇದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ಲು, ನಾವು ಕೂಡ ಇದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ವಿ. ಬಟ್ ಈ ಸತಿ ಅವಳು ಈ ಎಲ್ಲ ಹಬ್ಬದಲ್ಲೂ ಭಾಗಿಯಾಗಿರುವಂಥದ್ದು ತುಂಬಾ ಖುಷಿ. ನೋಡ್ತಾ ಇರ್ಬೋದು, ಮನೆ ತುಂಬಾ ಜನ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ, ಅಡಿಗೆ ಮಾಡ್ತಾ ಇದ್ದಾರೆ. ಇದು ಬಂದು ರಾತ್ರಿ ಅರೌಂಡ್ 12 ಗಂಟೆ, 1 ಗಂಟೆ, 3-4 ಗಂಟೆ ತನಕನೂ ಅಡಿಗೆ ಮಾಡ್ತಾ ಇರ್ತಾರೆ. ಬಿಕಾಸ್ ಅಷ್ಟು ಜನ ಸೇರಿರ್ತಾರೆ ಅಲ್ಲಿ. ಚರಿ ತುಂಬಾ ಚಿಕ್ಕವಳು, ಒಂದು 7 ತಿಂಗಳು ಇದ್ದಾಗ ಚರಿ ಅಲ್ಲಿ ದಸರಾ ಹಬ್ಬನ ಸೆಲೆಬ್ರೇಟ್ ಮಾಡಿದ್ಲು. ಅದು ಬಿಟ್ರೆ ಇವಾಗೇ ಮಾಡ್ತಾ ಇರೋವಂಥದ್ದು. ಎಸ್, ನಾವು ಕಾಂತಾರ ಮೂವಿಗೆ ಹೋಗಿದ್ವಿ. US ಅಲ್ಲಿ ರಿಲೀಸ್ ಆಗಿತ್ತು. ಸೊ ಫಸ್ಟ್ ಶೋ ನಾವು ಮಿಸ್ ಮಾಡ್ಕೊಂಡ್ವಿ, ಬುಕ್ ಮಾಡಿದ್ದನ್ನ ಕ್ಯಾನ್ಸಲ್ ಮಾಡಬೇಕಾಯಿತು. ಬಟ್ ಸೆಕೆಂಡ್ ಡೇ ನಾವು ಮಿಸ್ ಮಾಡ್ಕೊಳ್ಳಿಲ್ಲ. ಸೊ ನಮ್ಮ ಫ್ರೆಂಡ್ ಅವರು ಫಸ್ಟ್ ಶೋ ಇಬ್ರು ಜೊತೆಗೆ ಬುಕ್ ಮಾಡಿದ್ರು. ಬಟ್ ನಮಗೆ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದ್ಸತಿ ನಮ್ಮ ಜೊತೆಗೆ ನೋಡಕ್ ಬಂದಿದ್ದಾರೆ. ಸೊ ಅವರು ಸೆಕೆಂಡ್ ಟೈಮು, ನಾವು ಫಸ್ಟ್ ಟೈಮು ನೋಡ್ತಾ ಇರೋವಂಥದ್ದು. ಸೊ ಐ ವಾಸ್ ರಿಯಲಿ ಎಕ್ಸೈಟೆಡ್, ನಿಜವಾಗ್ಲೂ ತುಂಬ ಎಕ್ಸೈಟೆಡ್ ಆಗಿದ್ದೆ ಈ ಮೂವಿನ ನೋಡೋಕ್ಕೆ. ಹಾಗೆ ನೀವೆಲ್ಲರೂ ಆಲ್ರೆಡಿ ಮೂವಿ ನೋಡಿದ್ದೀರಿ ಅಂತ ಅನ್ಕೊಳ್ತೀವಿ. ನಾವು ರಿಲೀಸ್ ಆಗಿ ಸೆಕೆಂಡ್ ಡೇನೇ ಹೋಗಿದ್ವಿ ಮೂವಿ ನೋಡೋಕ್ಕೆ. ಆ್ಯಂಡ್ ಅಮೇಝಿಂಗ್ ಮೂವಿ ಅಲ್ವಾ, ತುಂಬ ಅಂದರೆ ತುಂಬಾ ಒಂದು ಎಲ್ಲೂ ನಮಗೆ ಬೋರ್ ಅಂತ ಅನ್ಸೋದಿಲ್ಲ. ಎಲ್ಲ ಸೀನ್ಸಲ್ಲೂ ಏನೋ ಒಂದು ಗೂಸ್ ಬಂಪ್ಸ್ ಆಗಿರಬಹುದು ಅಥವಾ ಹಿಡಿದು ಇಟ್ಕೊಳ್ಳುತ್ತೆ ಫಿಲ್ಮು ಅಂತ ಹೇಳ್ಬೋದು. ತುಂಬಾ ಒಳ್ಳೆಯ ಒಂದು ಫಿಲ್ಮು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬಂದಿರೋವಂಥದ್ದು. ಸೊ ಐ ಆಮ್ ರಿಯಲಿ ಹ್ಯಾಪಿ ದಟ್ ಇಲ್ಲಿ US ಅಲ್ಲೂ ಬಿಡುಗಡೆ ಆಗಿತ್ತು, ಹಾಗೆ ನಮಗೂ ನೋಡೋಕ್ಕೆ ಚಾನ್ಸ್ ಸಿಕ್ತು ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಖುಷಿ ಆಯಿತು. ಹಾಗೆ ನಮ್ಮ ಪ್ಯಾಟಿಯೋದಲ್ಲಿ ಇದು ಸುಮಾರು ವರ್ಷದಿಂದ ಇದೆ, ಒಂದು 3-4 ವರ್ಷದಿಂದ ಇದು ಹಾಗೆ ಹೊರಗಡೆ ಬಿಸಿಲಿಗೆ ಮಳೆಗೆ ಎಲ್ಲ ಎಕ್ಸ್ಪೋಸ್ ಆಗ್ಬಿಟ್ಟು ಈ ವುಡ್ಡು ಅದ್ರದ್ದು ಕಳೆ ಎಲ್ಲ ಕಳ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ನಾನು ಅದನ್ನ ಸ್ಯಾಂಡ್ ಪೇಪರಲ್ಲಿ ಏನೂ ತಿಕ್ಕಿಲ್ಲ, ಜಸ್ಟ್ ಟಿಶ್ಯೂ ಪೇಪರಲ್ಲಿ ಮೇಲ್ಗಡೆ ಇರುವಂತಹ ಧೂಳನ್ನೆಲ್ಲ ತೆಗೆದ್ಬಿಟ್ಟು ನನ್ನ ಹತ್ರ ಸ್ಪ್ರೇ ಪೇಂಟ್ ಇತ್ತು ವೈಟ್ ಕಲರು. ಸೊ ಲೈಕ್ ಅದನ್ನ ಪ್ರೈಮರ್ ಥರ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಪ್ರೈಮರ್ ಪ್ಲಸ್ ಪೇಂಟ್ ಇತ್ತು. ಸೊ ಅದು ತುಂಬ ದಿನಗಳ ಕಾಲ ಹಾಗೆ ಇಟ್ಟಿರೋದ್ರಿಂದ ಸ್ವಲ್ಪ ಅದನ್ನ ಶೇಕ್ ಮಾಡಬೇಕಿತ್ತು ತುಂಬ ಸರಿಯಾಗಿ.
ಎಸ್, ಇದನ್ನ ಆಕ್ಚುಲಿ ನಾನು ನೀಟಾಗಿ ಮಾಡಬೇಕು ಅಂತಿದ್ರೆ ಸ್ಯಾಂಡ್ ಪೇಪರ್ನಲ್ಲಿ ಫಸ್ಟ್ ಎಲ್ಲ ಮೇಲ್ಗಡೆ ರಫ್ ಪಾರ್ಟ್ನೆಲ್ಲ ಉಜ್ಜಿಕೊಂಡು ತೆಗಿಬೇಕಿತ್ತು. ಬಟ್ ನನಗೆ ಅಷ್ಟು ಟೈಮ್ ಇರಲಿಲ್ಲ ಸೀರಿಯಸ್ಲಿ. ಸೊ ಹಾಗಾಗಿ ನಾನು ಜಸ್ಟ್ ಟಿಶ್ಯೂ ಪೇಪರಲ್ಲಿ ಮೇಲ್ಗಡೆ ಇದ್ದುವಂತಹ ಧೂಳನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ನಾನು ಪ್ರೈಮರ್ನ ಹಚ್ಕೊಳ್ತಾ ಇದ್ದೀನಿ ವೈಟ್ ಕಲರ್. ಆಕ್ಚುಲಿ ಇದು ತಂದಾಗೆ ಮಾಡಬೇಕಿತ್ತು, ಅಂದರೆ ಹಾಳಾಗ್ತಾ ಇರಲಿಲ್ಲ. ಬಟ್ ನಾನು ಅವಾಗೇನು ಮಾಡಿರಲಿಲ್ಲ. ಸೊ ಫಸ್ಟ್ ಕೋಟ್ ಎಲ್ಲ ಪ್ರೈಮರ್ನ ಹಚ್ಕೊಂಡು ನೆಕ್ಸ್ಟ್ ನನ್ನ ಹತ್ರ ಯಾವುದೇ ಬೇರೆ ಆಪ್ಷನ್ ಇರಲಿಲ್ಲ, ಬೇರೆ ಕಲರ್ ಇರಲಿಲ್ಲ. ಹಾಗಾಗಿ ನನ್ನ ಹತ್ರ ಗೋಲ್ಡ್ ಕಲರೇ ಇತ್ತು. ನಾನು ಯಾವುದೋ ಒಂದು DIYಗೋ ಏನಕ್ಕೋ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಗೆ ಇಟ್ಟು ವೇಸ್ಟ್ ಮಾಡೋಕ್ಕಿಂತ ಇದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಗೋಲ್ಡ್ ಕಲರ್ನ ಈ ಪ್ರೈಮರ್ ಮೇಲೆ ಜಸ್ಟ್ ಸ್ಪ್ರೇ ಮಾಡ್ತಾ ಇದ್ದೀನಿ. ಅದನ್ನು ಉಳಿಸ್ಕೊಳ್ಬೇಕಿತ್ತು ಅಷ್ಟೇ ನನ್ನ ಇಂಟೆನ್ಷನ್. ವುಡ್ ಹಾಳಾಗಬಾರ್ದು, ಅದನ್ನ ಒಂದು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಅದಕ್ಕೆ ಸ್ಪ್ರೇ ಪೇಂಟ್ನ ಮಾಡ್ತಾ ಇದ್ದೀನಿ. ನಾವು ಇವಾಗ ಈ ಪ್ಯಾಟಿಯೋದಲ್ಲಿ ಜಾಸ್ತಿ ಟೈಮ್ ಕಳೆಯೋದೇ ಇಲ್ಲ, ನಾವು ಬ್ಯುಸಿಯಾಗಿರ್ತೀವಿ. ಬಟ್ ನನಗೆ ಅವತ್ತು ಬಂದು ಕೂತಾಗ ಅನ್ನಿಸ್ತು ನನಗೆ ಅದು ನೋಡ್ಬಿಟ್ಟು, ಅಯ್ಯೋ ತುಂಬ ಹಾಳಾಗ್ತಾ ಇದೆ ವುಡ್ಡು, ಹೀಗೆ ಬಿಟ್ಟರೆ ಅದು ಹೋಗೇ ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಾಗೇನೆ ನನ್ನ ಹತ್ರ ಇದ್ದಂತಹ ಆ ಪೇಂಟ್ ಹುಡುಕಿ ತೆಗೆದು ಅದನ್ನ ಪೇಂಟ್ ಮಾಡ್ತಾ ಇದ್ದೀನಿ. ಇನ್ನು ಎಷ್ಟು ದಿನಗಳ ಕಾಲ ಬರುತ್ತೋ ಬರಲಿ, ಬಟ್ ಸ್ವಲ್ಪ ದಿನ ಬರಲಿ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು ಫೈನಲ್ ಲುಕ್ ಈ ಥರ ಆಗಿದೆ. ನಾನು ಅಷ್ಟೇನು ಚೆನ್ನಾಗಿ ಕಾಣಿಸಲ್ಲ ಅಂದ್ಕೊಂಡಿದ್ದೆ, ಬಟ್ ರಿಯಲಿ ತುಂಬಾನೇ ಚೆನ್ನಾಗಿ ಬಂದಿದೆ. ಅದು ಗೋಲ್ಡ್ ಅಂತ ಅನ್ನಿಸ್ತಾ ಇಲ್ಲ, ಅಂತ ವುಡನ್ ಕಲರ್ ಸ್ವಲ್ಪ ಶೈನಿ ಆಗಿ ಕಾಣಿಸ್ತಾ ಇದೆ. ತುಂಬ ಖುಷಿ ಆಯಿತು ನನಗೆ. ಅಟ್ಲೀಸ್ಟ್ ಇಷ್ಟಾದರೂ ಸೇವ್ ಮಾಡೋಕ್ಕಾಯ್ತು, ಅಟ್ಲೀಸ್ಟ್ ಈ ಥರ ಸ್ವಲ್ಪ ಬೆಟರ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇತ್ತೀಚೆಗೆ ನಾನು ಮತ್ತು ನನ್ನ ಹಸ್ಬೆಂಡು ಒಂದು ಈ ಮ್ಯಾಂಗೋ ಲಸ್ಸಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಸೊ ಈ ಥರ ಒಂದು ಟಿನ್ ಸಿಗುತ್ತೆ, ಮ್ಯಾಂಗೋ ಪಲ್ಪ್ ಇರೋವಂಥ ಒಂದು ಟಿನ್ ಇಂಡಿಯನ್ ಸ್ಟೋರ್ಸಲ್ಲಿ ಸಿಗುತ್ತೆ, ಗ್ರಾಸರಿ ಶಾಪಲ್ಲಿ. ಸೊ ಅದನ್ನು ನಾವು ಹೊರಗಡೆ ಎಲ್ಲೋ ರೆಸ್ಟೋರೆಂಟಿಗೆ ಹೋದಾಗೂ ನಾವು ಮ್ಯಾಂಗೋ ಲಸ್ಸಿ ಇದ್ರೆ ಚೆನ್ನಾಗಿರುತ್ತಲ್ವ ಊಟ ಆದಮೇಲೆ. ಸೊ ಅದು ತೊಗೊಳ್ತಾ ಇದ್ವಿ. ಸೊ ಮನೇಲಿ ಯಾಕೆ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಟಿನ್ ಕಾಣಿಸ್ತು ನನಗೆ, ತೊಗೊಂಡು ಬಂದೆ. ಹಾಗೇನೆ ಮನೇಲೆ ಮಾಡಿರುವಂತಹ ಮೊಸರು, ಫ್ರೆಶ್ ಮೊಸರು ಇತ್ತು. ಸೊ ಅದನ್ನು ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹಾಲು ಹಾಕ್ಬೇಕು ಅದಕ್ಕೆ. ಸೊ ಅದಕ್ಕೆ ನೋಡ್ಕೋಬೇಕು ನಮಗೆ ತಿಕ್ಕಾಗಿ ಬೇಕಾ ಅಥವಾ ಸ್ವಲ್ಪ ತಿನ್ನಾಗಬೇಕಾ, ನಮ್ಗೆ ಯಾವ ಥರ ಬೇಕೋ ಕನ್ಸಿಸ್ಟೆನ್ಸಿ ಅಷ್ಟು ನಾವು ಮೊಸರು ಹಾಕ್ಬೋದು. ಸ್ವಲ್ಪ ಜಾಸ್ತಿ ಮೊಸರು ಹಾಕಿದ್ರೆ ಸ್ವಲ್ಪ ತಿಕ್ಕಾಗುತ್ತೆ, ಸ್ವಲ್ಪ ಕಮ್ಮಿ ಹಾಕಿದರೆ ಸ್ವಲ್ಪ ತಿನ್ನಾಗುತ್ತೆ. ಸೊ ಮೊಸರು, ಹಾಲು, ಸಕ್ಕರೆ ಹಾಕಿ ಸೊ ಜಸ್ಟ್ ಬ್ಲೆಂಡ್ ಮಾಡೋದು ಅಷ್ಟೇ. ಯಮ್ಮಿ ಆದಂತಹ ಒಂದು ಮ್ಯಾಂಗೋ ಲಸ್ಸಿ ತಯಾರಾಗುತ್ತೆ. ಅಮೇಝಿಂಗ್ ಆಗಿರುತ್ತೆ. ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನು ಇಲ್ಲಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಡಾಟಿ ಆಟ ಆಡ್ತಾ ಇದೆ. ಬಂದು ಒಂದು 2 ರಿಂದ 3 ದಿನ ಸ್ವಲ್ಪ ಶೈ ಇತ್ತು, ಒಂದು ಸ್ವಲ್ಪ ಹೈಡ್ ಮಾಡ್ಕೊಳ್ತಾ ಇತ್ತು. ಅದನ್ನ ನಾವು ಬಂದ ತಕ್ಷಣ ಎಲ್ಲೋ ಹೋಗಿ ಬಚ್ಚಿಟ್ಕೊಳ್ಳೋದು ಅಥವಾ ಮಂಚದ ಕೆಳಗೆ ಹೋಗೋದು, ಈ ಥರ ಮಾಡ್ತಾ ಇತ್ತು. ಆಮೇಲೆ ನಾವು ಅದನ್ನ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಊಟ ಹಾಕುವಂಥದ್ದು, ಅದನ್ನ ಕರ್ಕೊಂಡು ಕೂರಿಸ್ಕೊಂಡು ಸ್ವಲ್ಪ ಸವರೋದು, ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಓಪನ್ ಅಪ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವಿದ್ದಾಗ ನಮ್ಮ ಜೊತೆ ಬರೋವಂಥದ್ದು ಅದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ ಇವಾಗ. ಸೊ 2 to 3 days ಅಂತೂ ಆರಾಮ್ ತಗೊಳ್ತು ನಮಗೆ ಅದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ. ಫಸ್ಟ್ ಡೇ ಒಂದು 24 hours ಅಂತೂ ಏನೂ ಊಟನೇ ಮಾಡಿರಲಿಲ್ಲ. ಅದು ಏನೇ ತಂದಿಟ್ರು ತಿಂತಾ ಇರಲಿಲ್ಲ. ಸೊ ಇಟ್ಸ್ ಅ ನಾರ್ಮಲ್ ಬಿಹೇವಿಯರ್. ಯಾಕೆಂತಂದರೆ ಅವಕ್ಕೆ ಭಯ ಇರುತ್ತೆ, ಹಾಗೆ ಅಷ್ಟು ಫೆಮಿಲಿಯರ್ ಇರಲ್ಲ ಪ್ಲೇಸ್ ಬಗ್ಗೆ. ಸೊ ಹಾಗಾಗಿ ಆ ಥರ ಬಿಹೇವ್ ಮಾಡ್ತವೆ. ಹಿಂಗೆ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು, ಆಟ ಆಡಿದರೆ ಸ್ವಲ್ಪ ಹಸು ಆಕೈತಿ. ದಿಸ್ ಇಸ್ ಫನ್. ಅದು ಸ್ವಲ್ಪ ಆಟ ಆಡ್ಬೇಕಾಗ್ತದೆ, ದಣಿ ಮಾಡ್ಬೇಕಾದ್ರೆ ಹಸು ಆಗ್ತೈತಿ. ನೀರಡಿಕೆ ಆಗಲಿಲ್ಲ ಅಂದ್ರೆ ಹಂಗೆ. Come on, you can.
ಇವತ್ತು ನಾನು ಡಾಟಿಗೆ ಇನ್ನೂ ನಾವು ಹೆಸರು ಚೇಂಜ್ ಮಾಡಿಲ್ಲ. ಐ ಡೋಂಟ್ ನೋ, ನಾನು ಇನ್ನೂ ಥಿಂಕ್ ಮಾಡಿಲ್ಲ. ಸೊ ಅದು ಸ್ವಲ್ಪ ಸೈಲೆಂಟ್ ಜಾಸ್ತಿ ಮತ್ತು ಎಲ್ಲೂ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಒಂದು ಕಾಲರ್ ತರಿಸಿದ್ದೀನಿ ಇದಕ್ಕೆ ಕತ್ತಿಗೆ ಹಾಕೋಕ್ಕೆ. ಇಷ್ಟು ಕ್ಯೂಟ್ ಇದೆ ನೋಡಿ. ಇದ್ರದ್ದು ಕಿವಿ ಎಲ್ಲ ಪಿಂಕ್ ಇದೆ, ಲೈಟ್ ಪಿಂಕ್ ಇದೆ ಕಿವಿ, ಮತ್ತು ಪಾಸ್, ನೋಸ್ ಕೆಳಗಡೆ ಎಲ್ಲ ಸ್ವಲ್ಪ ಪಿಂಕ್ ಇದೆ. ಸೊ ಹಾಗಾಗಿ ಪಿಂಕ್ ಬೆಲ್ ಇರುವಂಥ ಒಂದು ಕಾಲರ್ನ ತರಿಸಿದ್ದೀನಿ. ಅದರೊಳಗೆ ಇಷ್ಟು ಚೆನ್ನಾಗಿರುವಂಥ ಫ್ಲವರ್ ಇದೆ. ಇದು ಸಾಫ್ಟ್ ಇದೆ, ವೆಲ್ವೆಟ್. ಸೊ ಅದಕ್ಕೆ ಇರಿಟೇಷನ್ ಏನೂ ಆಗೋದಿಲ್ಲ. ಹಾಗೆ ಇದು ಅಡ್ಜಸ್ಟೇಬಲ್ ಕೂಡ ಇದೆ. ಇಲ್ಲಿ ನೋಡಿದೆ ಎಷ್ಟು ಚೆನ್ನಾಗಿದೆ ಕಿಟಿ ಫೇಸ್. ಸೊ ಇದಕ್ಕೆ ಹಾಕೋಣ ಇವಾಗ. ಏನು ತೆಗೋಣ. ಹಾಯ್, ಇದು ಹೆಂಗೆ ತೆಗಿಯೋದು? ಚೂರು ಸಣ್ಣ ಭಾಳ ಸಣ್ಣ ಮಾಡಬೇಡ, ದೊಡ್ಡದೇ ಇರಲಿ ಒಂಚೂರು. ಇದಕ್ಕೆ ಇವ್ರಿಗೆ ಏನೋ ಆಗುತ್ತೆ ನನಗೆ ಆಡ್ತಾರೆ. ಇದು ಹಾಕ್ತೀನಿ ಅಂದರೆ ದಿಸ್ ಈಸ್ ಯುವರ್ ಕಾಲರ್ ಡಾಟಿ. ಎಷ್ಟು ಟೈಟ್ ಮಾಡಬೇಕಿತ್ತೇನೋ, ತುಂಬ ಲೂಸ್ ಇತ್ತಪ್ಪಿ. ಮಾಡಿ. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.